ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 25. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 207ನೇ ಪುಟ. ಶೀರ್ಷಿಕೆ: ವಿರೋಧದ ನಡುವೆಯೂ ತತ್ವಕ್ಕಾಗಿ ನಿಲ್ಲುವುದು. ಸತ್ಯವೇದದ ವಾಕ್ಯ: ಆದ ಕಾರಣ ನಾನು ಅವರ ಬಳಿಗೆ ಸೇವಕರನ್ನು ಕಳುಹಿಸಿ, ನಾನು ದೊಡ್ಡ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ, ಬರಲಾರೆನು. ನಾನು ಅದನ್ನು ಬಿಟ್ಟು ನಿಮ್ಮ ಬಳಿಗೆ ಬರುವಲ್ಲಿ ಆ ಕೆಲಸ ಯಾಕೆ ನಿಂತು ಹೋಗಬೇಕು ಎಂದು ಹೇಳಿದನು. ನೆಹೆಮೀಯ 6ನೇ ಅಧ್ಯಾಯ 3ನೇ ವಚನ. ಎಲ್ಲ ಕೆಟ್ಟ ದುಷ್ಟ ಪ್ರಭಾವಗಳಿಂದ ತನ್ನ ಕೆಲಸವನ್ನು ಸಂರಕ್ಷಿಸಬೇಕೆಂದು ಜವಾಬ್ದಾರಿಯನ್ನು ಎದುರಿಸಲು ಸಿದ್ಧರಿರುವ ಮನುಷ್ಯರನ್ನು ದೇವರು ಆರಿಸಿ ಇರಿಸಿಕೊಂಡಿದ್ದಾನೆ. ದೇವರನ್ನು ಘನಪಡಿಸಲಾಗುತ್ತದೆ, ಮಹಿಮೆಪಡಿಸಲಾಗುತ್ತದೆ. ದೇವರ ಕೆಲಸಕ್ಕೆಂದು ದೇವರು ನೇಮಿಸಿರುವ ಮನುಷ್ಯರ ಮನಸ್ಸುಗಳು ದೈವ ಆತ್ಮದಿಂದ ಪ್ರೇರೇಪಿಸಲ್ಪಟ್ಟಾಗ ಆ ಮನುಷ್ಯರು, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಎಂದು ಹೇಳುವವರಾಗಿರುತ್ತಾರೆ. ಕೆಟ್ಟ ತತ್ವಗಳನ್ನು ಕೆಳಗೆ ಹಾಕಿ ಪರಲೋಕ ಮೂಲದ ತತ್ವಗಳನ್ನು ಪುನಃಸ್ಥಾಪಿಸುವ ಹಾಗೆ ದೇವರು ನೆಹೆಮೀಯನನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ನೆಹೆಮೀಯನು ತನ್ನನ್ನು ತಾನು ತೋರಿಸಿಕೊಂಡನು ಮತ್ತು ದೇವರು ಅವನನ್ನು ಮೆಚ್ಚಿದ್ದನು. ಸತ್ಯವಾದ ತತ್ವಗಳಿಗೆ ಕಬ್ಬಿಣದ ಹಾಗೆ ಸತ್ಯವಾಗಿರುವವರನ್ನು ಮತ್ತು ಆತ್ಮೀಕವಾದ ದೃಷ್ಟಿಕೋನವನ್ನು ಕಳೆದುಕೊಂಡಿರುವವರ ವಂಚನೆಯ ಮಾರ್ಗದಲ್ಲಿ ಕೊಚ್ಚಿ ಹೋಗದಿರುವವರನ್ನು ದೇವರು ತನ್ನ ಕೆಲಸದಲ್ಲಿ ಬಳಸಿಕೊಳ್ಳುತ್ತಾನೆ. ಪುನಃಸ್ಥಾಪಿಸುವ ಕೆಲಸದಲ್ಲಿ ದೇವರ ಚಿತ್ತದಂತೆ ದೇವರೊಂದಿಗೆ ಸಹಕರಿಸಿದ ಕಾರಣ ದೇವರು ನೆಹೆಮೀಯನನ್ನು ಆರಿಸಿಕೊಂಡನು. ಅವನ ನಿಷ್ಠೆಯನ್ನು ನಾಶ ಮಾಡಲು ಸುಳ್ಳು ಮತ್ತು ಒಳಸಂಚು ಎಂಬವುಗಳನ್ನು ಬಳಸಲಾಯಿತು. ಆದರೆ ಅವನಿಗೆ ಲಂಚ ಕೊಡಲಾಗಲಿಲ್ಲ. ದುಷ್ಟ ಕೆಲಸವನ್ನು ಮಾಡಲು ನೇಮಿಸಲ್ಪಟ್ಟ ನೀತಿಯಿಲ್ಲದ ಜನರ ತಂತ್ರಗಳಿಂದ ಭ್ರಷ್ಟನಾಗಲು ಅವನು ನಿರಾಕರಿಸಿದನು. ಹೇಡಿತನದ ಮಾರ್ಗವನ್ನು ಅನುಸರಿಸುವಂತೆ ಅವರು ಅವನನ್ನು ಬೆದರಿಸಲು ಅವನು ಅವರನ್ನು ಅನುಮತಿಸುವುದಿಲ್ಲ. ತಪ್ಪು ತತ್ವಗಳು ಪಾಲನೆಯಾಗುತ್ತಿರುವುದನ್ನು ನೋಡಿಕೊಂಡು ಕೇವಲ ಪ್ರೇಕ್ಷಕನಾಗಿ ಇದ್ದು ಅವನ ಮೌನವೇ ಜನರಿಗೆ ಸಮ್ಮತಿಯಾಗುವುದು ನೆಹೆಮೀಯನಿಗೆ ಒಪ್ಪಿಗೆ ಇರಲಿಲ್ಲ. ತಾನು ತಪ್ಪಾದ ಗುಂಪಿನ ಕಡೆ ನಿಂತಿದ್ದೇನೆ ಎಂದು ಜನರು ತೀರ್ಮಾನಿಸದಂತೆ ಅವನು ಸರಿಯಾದ ಮಾರ್ಗದಲ್ಲಿ ಇದ್ದನು. ಸರಿಯಾದದ್ದಕ್ಕೆ ದೃಢವಾಗಿ ನಿಲ್ಲಬೇಕೆಂದು ದೃಢವಾದ ಮಣಿಯದ ತೀರ್ಮಾನವನ್ನು ತೆಗೆದುಕೊಂಡಿದ್ದನು. ದೇವರು ಸ್ಥಾಪಿಸಿದ್ದ ತತ್ವಗಳಿಗೆ ಒಂದೇ ಒಂದು ಕಳಂಕವೂ ಆಗಬಾರದೆಂದು ಕೆಟ್ಟತನದ ಪ್ರಭಾವಗಳನ್ನು ಅವನು ಅನುಮತಿಸುತ್ತಿರಲಿಲ್ಲ. ಯೆರೂಸಲೇಮಿನ ಗೋಡೆಯನ್ನು ಕಟ್ಟಿದವರು ಎದುರಿಸಿದ ಹಾಗೆ ನಾವು ಸಹ ಪ್ರತಿ ಹೆಜ್ಜೆಯಲ್ಲೂ ವಿರೋಧವನ್ನು ಎದುರಿಸುತ್ತೇವೆ. ಆದರೆ ನಾವು ಎಚ್ಚರಿಕೆಯಿಂದ ಪ್ರಾರ್ಥಿಸಿ ಅವರಂತೆ ಕೆಲಸ ಮಾಡಿದರೆ ದೇವರು ನಮ್ಮ ಹೋರಾಟವನ್ನು ನಮಗಾಗಿ ಹೋರಾಡುತ್ತಾನೆ ಮತ್ತು ನಮಗೆ ಅಮೂಲ್ಯವಾದ ಜಯಗಳನ್ನು ನೀಡುತ್ತಾನೆ. ನಾವು ಅಚಲವಾದ ವಿಶ್ವಾಸದಿಂದ ಮುನ್ನಡೆಯಬೇಕು. ಸತ್ಯಕ್ಕೆ ದೊಡ್ಡ ಮತ್ತು ಅಮೂಲ್ಯವಾದ ವಿಜಯಗಳನ್ನು ದೇವರು ನೀಡುತ್ತಾನೆ ಎಂದು ನಂಬಿ ಮುನ್ನಡೆಯಬೇಕು. ಯೇಸುವಿನ ಮೇಲೆ ಅವಲಂಬಿತರಾಗಿ ನಾವು ಸತ್ಯವನ್ನು ಹೊಂದಿದ್ದೇವೆ ಎಂದು ಮನಸ್ಸಿಗೆ ಬಲ ಕೊಡುವ ಶಕ್ತಿಯನ್ನು ನಮ್ಮೊಂದಿಗೆ ಕೊಂಡೊಯ್ಯುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.